ಚಿನ್ನಾಭರಣ ಮಳಿಗೆ ಮಾಲೀಕನಿಗೆ ವಂಚಿಸಿದ್ದ ಪ್ರಕರಣದ ತನಿಖೆ ಚುರುಕೊಂಡಿದೆ. ನಟ ಧರ್ಮನಿಗೆ ಬಂಧನದ ಭೀತಿ ಎದುರಾಗಿದ್ದು ಎಸ್ಕೇಪ್ ಆಗಿದ್ದಾನೆ. ಈ ಮಧ್ಯೆ ನಟ ಧರ್ಮನದ್ದು ಎನ್ನಲಾದ ಒಂದು ಆಡಿಯೋ ವೈರಲ್ ಆಗಿದೆ. ತೋರಿಸ್ತೀವಿ, ಕೇಳಿಸ್ಕೊಂಬನ್ನಿ. ತಿಬ್ಬೇಗೌಡ್ರ ನಂಬರ್ ಇಂದ ಕಾಲ್ ತಗೊಂಡು ಸಪ್ಲೈ ಮಾಡು ಗೋಲ್ಡ್ ಅಂತ ಹೇಳಿದ್ರಿ. ವಿತ್ ಪ್ರೂಫ್ ಇದೆ. ನನಗೆ ಏನಕ್ಕೆ ಕೇಳಿದ್ರಿ ಅನ್ನೋದು ಕ್ಯಾನ್ಸರ್ ಹೇಳಿ. ನಿನ್ನೆ ಮಧ್ಯಾಹ್ನ ನನಗೆ ಫೋನ್ ಮಾಡಿದಾಗಲೇ ಟೋಟಲ್ ಕನ್ಫರ್ಮ್ ಆಗಿದೆ. ಸರ್, ನೀವು ಸಬ್ಜೆಕ್ಟ್ ಚೇಂಜ್ ಮಾಡಬೇಡಿ. ನಾನು ಕೇಳೋ ಕ್ವಶನ್ ಗೆ ನೀವು ಆನ್ಸರ್ ಹೇಳ್ಬೇಕು. ನೋಡಿ, ನನ್ನ ಹತ್ರ ರೆಕಾರ್ಡ್ ಇದೆ, ನನ್ನ ಹತ್ರ ವಿತ್ ಪ್ರೂಫ್ ಇದೆ. ಇದೇ ಆಡಿಯೋ ನೋಡಿ ಇದೀಗ ಎಲ್ಲೆಡೆ ಭಾರಿ ವೈರಲ್ ಆಗಿದೆ. ಚಿನ್ನಾಭರಣ ಮಳಿಗೆ ಮಾಲೀಕನಿಗೆ ವಂಚಿಸಿದ ಪ್ರಕರಣಕ್ಕೆ ಸಂಬಂಧ ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ಇದರ ಬೆನ್ನಲ್ಲೇ ಆರೋಪಿ ನಟ ಧರ್ಮನದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಗೋಲ್ಡ್ ಸಪ್ಲೈ ವಿಚಾರವಾಗಿ ವನಿತಾ ಹಾಗೂ ಧರ್ಮ ನಡುವೆ ಮಾತುಕತೆ ನಡೆದಿದೆ. ಧರ್ಮ ಹಾಗೂ ವನಿತಾ ನಡುವೆ ಮಾತುಕತೆ ನಡೆದಿದೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ನಮಸ್ತೆ ಧರ್ಮ ಅವರೇ. ನಮಸ್ತೆ ವನಿತಾ ಅವರೇ. ನಿಮಗೆ ನಾನು ನೀವು ಏನು ಕ್ವಶನ್ ಕೇಳ್ಬೇಡಿ ಧರ್ಮ. ನಾನ್ ಕೇಳೋ ಕ್ವಶನ್ ನೀವು ಆನ್ಸರ್ ಹೇಳಿ, ಆಯ್ತಾ? ನೀವು ನನಗೆ ಯಾಕೆ ತಿಬ್ಬೇಗೌಡ್ರ ನಂಬರ್ ಇಂದ ಕಾಲ್ ತಗೊಂಡು ಸಪ್ಲೈ ಮಾಡು ಗೋಲ್ಡ್ ಅಂತ ಹೇಳಿದ್ರಿ. ವಿತ್ ಪ್ರೂಫ್ ಇದೆ. ನನಗೆ ಏನಕ್ಕೆ ಕೇಳಿದ್ರಿ ಅನ್ನೋದು ಕ್ಯಾನ್ಸರ್ ಹೇಳಿ. ನಿನ್ನೆ ಮಧ್ಯಾಹ್ನ ನನಗೆ ಫೋನ್ ಮಾಡಿದಾಗಲೇ ಟೋಟಲ್ ಕನ್ಫರ್ಮ್ ಆಗಿದೆ. ಸರ್, ನೀವು ಸಬ್ಜೆಕ್ಟ್ ಚೇಂಜ್ ಮಾಡಬೇಡಿ. ನಾನು ಕೇಳೋ ಕ್ವಶನ್ ಗೆ ನೀವು ಆನ್ಸರ್ ಹೇಳ್ಬೇಕು. ನೀವು ತಿಬ್ಬೇಗೌಡ್ರ ಫೋನ್ ಹಾಕಿ ಅವ್ರ ಹತ್ರ ಇಂದ ನನಗ್ ಕಾಲ್ ತಗೊಂಡು ಆಯ್ತು ಎವ್ರಿ 10 days ಗೋಲ್ಡ್ ಸಪ್ಲೈ ಮಾಡಮ್ಮ, ನಾನ್ ದುಡ್ಡು ಎವ್ರಿ 10 days ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಏನಕ್ಕೆ ಕೇಳಿದ್ರಿ? ನೋಡಿ, ನನ್ನ ಹತ್ರ ರೆಕಾರ್ಡ್ ಇದೆ, ನನ್ನ ಹತ್ರ ವಿತ್ ಪ್ರೂಫ್ ಇದೆ. ಇನ್ನು ವಂಚನೆ ಪ್ರಕರಣದ ತನಿಖೆ ಚುರುಕೊಂಡಿದ್ದು ಬಂಧನ ಭೀತಿಯಿಂದ ನಟ ಧರ್ಮ ಎಸ್ಕೇಪ್ ಆಗಿದ್ದಾನೆ. ಚಂದ್ರ ಲೇಔಟ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣದಲ್ಲಿ 3ನೇ ಆರೋಪಿಯಾಗಿರುವಂತಹ ಧರ್ಮ ಮೊಬೈಲ್ ಸ್ವಿಚ್ ಆಫ್ ಅನ್ನ ಮಾಡಿಕೊಂಡು ಪರಾರಿಯಾಗಿದ್ದಾನೆ. ವನಿತಾ ಐತಾಳ್ ನೀಡಿರುವಂತಹ ದೂರಿನಲ್ಲಿ ಧರ್ಮ 3ನೇ ಆರೋಪಿಯಾಗಿದ್ದು ಎಸ್ಕೇಪ್ ಆಗಿರೋ ನಟನಿಗೆ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಈ ಕೇಸ್ಗೆ ಇನ್ಯಾವ ಟ್ವಿಸ್ಟ್ ಸಿಗುತ್ತೆ ಅಂತ ಕಾದ್ ನೋಡ್ಬೇಕಿದೆ. ನಾಗರಾಜ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ. ಚಿನ್ನಾಭರಣ ಮಳಿಗೆ ಮಾಲೀಕನಿಗೆ ವಂಚಿಸಿದ್ದ ಪ್ರಕರಣದ ತನಿಖೆ ಚುರುಕೊಂಡಿದೆ. ನಟ ಧರ್ಮನಿಗೆ ಬಂಧನದ ಭೀತಿ ಎದುರಾಗಿದ್ದು ಎಸ್ಕೇಪ್ ಆಗಿದ್ದಾನೆ. ಈ ಮಧ್ಯೆ ನಟ ಧರ್ಮನದ್ದು ಎನ್ನಲಾದ ಒಂದು ಆಡಿಯೋ ವೈರಲ್ ಆಗಿದೆ. ತೋರಿಸ್ತೀವಿ, ಕೇಳಿಸ್ಕೊಂಬನ್ನಿ. ತಿಬ್ಬೇಗೌಡ್ರ ನಂಬರ್ ಇಂದ ಕಾಲ್ ತಗೊಂಡು ಸಪ್ಲೈ ಮಾಡು ಗೋಲ್ಡ್ ಅಂತ ಹೇಳಿದ್ರಿ. ವಿತ್ ಪ್ರೂಫ್ ಇದೆ. ನನಗೆ ಏನಕ್ಕೆ ಕೇಳಿದ್ರಿ ಅನ್ನೋದು ಕ್ಯಾನ್ಸರ್ ಹೇಳಿ. ನಿನ್ನೆ ಮಧ್ಯಾಹ್ನ ನನಗೆ ಫೋನ್ ಮಾಡಿದಾಗಲೇ ಟೋಟಲ್ ಕನ್ಫರ್ಮ್ ಆಗಿದೆ. ಸರ್, ನೀವು ಸಬ್ಜೆಕ್ಟ್ ಚೇಂಜ್ ಮಾಡಬೇಡಿ. ನಾನು ಕೇಳೋ ಕ್ವಶನ್ ಗೆ ನೀವು ಆನ್ಸರ್ ಹೇಳ್ಬೇಕು. ನೋಡಿ, ನನ್ನ ಹತ್ರ ರೆಕಾರ್ಡ್ ಇದೆ, ನನ್ನ ಹತ್ರ ವಿತ್ ಪ್ರೂಫ್ ಇದೆ. ಇದೇ ಆಡಿಯೋ ನೋಡಿ ಇದೀಗ ಎಲ್ಲೆಡೆ ಭಾರಿ ವೈರಲ್ ಆಗಿದೆ. ಚಿನ್ನಾಭರಣ ಮಳಿಗೆ ಮಾಲೀಕನಿಗೆ ವಂಚಿಸಿದ ಪ್ರಕರಣಕ್ಕೆ ಸಂಬಂಧ ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ಇದರ ಬೆನ್ನಲ್ಲೇ ಆರೋಪಿ ನಟ ಧರ್ಮನದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಗೋಲ್ಡ್ ಸಪ್ಲೈ ವಿಚಾರವಾಗಿ ವನಿತಾ ಹಾಗೂ ಧರ್ಮ ನಡುವೆ ಮಾತುಕತೆ ನಡೆದಿದೆ. ಧರ್ಮ ಹಾಗೂ ವನಿತಾ ನಡುವೆ ಮಾತುಕತೆ ನಡೆದಿದೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ನಮಸ್ತೆ ಧರ್ಮ ಅವರೇ. ನಮಸ್ತೆ ವನಿತಾ ಅವರೇ. ನಿಮಗೆ ನಾನು ನೀವು ಏನು ಕ್ವಶನ್ ಕೇಳ್ಬೇಡಿ ಧರ್ಮ. ನಾನ್ ಕೇಳೋ ಕ್ವಶನ್ ನೀವು ಆನ್ಸರ್ ಹೇಳಿ, ಆಯ್ತಾ? ನೀವು ನನಗೆ ಯಾಕೆ ತಿಬ್ಬೇಗೌಡ್ರ ನಂಬರ್ ಇಂದ ಕಾಲ್ ತಗೊಂಡು ಸಪ್ಲೈ ಮಾಡು ಗೋಲ್ಡ್ ಅಂತ ಹೇಳಿದ್ರಿ. ವಿತ್ ಪ್ರೂಫ್ ಇದೆ. ನನಗೆ ಏನಕ್ಕೆ ಕೇಳಿದ್ರಿ ಅನ್ನೋದು ಕ್ಯಾನ್ಸರ್ ಹೇಳಿ. ನಿನ್ನೆ ಮಧ್ಯಾಹ್ನ ನನಗೆ ಫೋನ್ ಮಾಡಿದಾಗಲೇ ಟೋಟಲ್ ಕನ್ಫರ್ಮ್ ಆಗಿದೆ. ಸರ್, ನೀವು ಸಬ್ಜೆಕ್ಟ್ ಚೇಂಜ್ ಮಾಡಬೇಡಿ. ನಾನು ಕೇಳೋ ಕ್ವಶನ್ ಗೆ ನೀವು ಆನ್ಸರ್ ಹೇಳ್ಬೇಕು. ನೀವು ತಿಬ್ಬೇಗೌಡ್ರ ಫೋನ್ ಹಾಕಿ ಅವ್ರ ಹತ್ರ ಇಂದ ನನಗ್ ಕಾಲ್ ತಗೊಂಡು ಆಯ್ತು ಎವ್ರಿ 10 days ಗೋಲ್ಡ್ ಸಪ್ಲೈ ಮಾಡಮ್ಮ, ನಾನ್ ದುಡ್ಡು ಎವ್ರಿ 10 days ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಏನಕ್ಕೆ ಕೇಳಿದ್ರಿ? ನೋಡಿ, ನನ್ನ ಹತ್ರ ರೆಕಾರ್ಡ್ ಇದೆ, ನನ್ನ ಹತ್ರ ವಿತ್ ಪ್ರೂಫ್ ಇದೆ. ಇನ್ನು ವಂಚನೆ ಪ್ರಕರಣದ ತನಿಖೆ ಚುರುಕೊಂಡಿದ್ದು ಬಂಧನ ಭೀತಿಯಿಂದ ನಟ ಧರ್ಮ ಎಸ್ಕೇಪ್ ಆಗಿದ್ದಾನೆ. ಚಂದ್ರ ಲೇಔಟ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣದಲ್ಲಿ 3ನೇ ಆರೋಪಿಯಾಗಿರುವಂತಹ ಧರ್ಮ ಮೊಬೈಲ್ ಸ್ವಿಚ್ ಆಫ್ ಅನ್ನ ಮಾಡಿಕೊಂಡು ಪರಾರಿಯಾಗಿದ್ದಾನೆ. ವನಿತಾ ಐತಾಳ್ ನೀಡಿರುವಂತಹ ದೂರಿನಲ್ಲಿ ಧರ್ಮ 3ನೇ ಆರೋಪಿಯಾಗಿದ್ದು ಎಸ್ಕೇಪ್ ಆಗಿರೋ ನಟನಿಗೆ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಈ ಕೇಸ್ಗೆ ಇನ್ಯಾವ ಟ್ವಿಸ್ಟ್ ಸಿಗುತ್ತೆ ಅಂತ ಕಾದ್ ನೋಡ್ಬೇಕಿದೆ. ನಾಗರಾಜ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ.
ಚಿನ್ನಾಭರಣ ಮಳಿಗೆ ಮಾಲೀಕನಿಗೆ ವಂಚಿಸಿದ್ದ ಪ್ರಕರಣದ ತನಿಖೆ ಚುರುಕೊಂಡಿದೆ. ನಟ ಧರ್ಮನಿಗೆ ಬಂಧನದ ಭೀತಿ ಎದುರಾಗಿದ್ದು ಎಸ್ಕೇಪ್ ಆಗಿದ್ದಾನೆ. ಈ ಮಧ್ಯೆ ನಟ ಧರ್ಮನದ್ದು ಎನ್ನಲಾದ ಒಂದು ಆಡಿಯೋ ವೈರಲ್ ಆಗಿದೆ. ತೋರಿಸ್ತೀವಿ, ಕೇಳಿಸ್ಕೊಂಬನ್ನಿ. ತಿಬ್ಬೇಗೌಡ್ರ ನಂಬರ್ ಇಂದ ಕಾಲ್ ತಗೊಂಡು ಸಪ್ಲೈ ಮಾಡು ಗೋಲ್ಡ್ ಅಂತ ಹೇಳಿದ್ರಿ. ವಿತ್ ಪ್ರೂಫ್ ಇದೆ. ನನಗೆ ಏನಕ್ಕೆ ಕೇಳಿದ್ರಿ ಅನ್ನೋದು ಕ್ಯಾನ್ಸರ್ ಹೇಳಿ. ಅಬೀಬ್ ನಿನ್ನೆ ಮಧ್ಯಾಹ್ನ ನನಗೆ ಫೋನ್ ಮಾಡಿದಾಗಲೇ ಟೋಟಲ್ ಕನ್ಫರ್ಮ್ ಆಗಿದೆ. ಸರ್, ನೀವು ಸಬ್ಜೆಕ್ಟ್ ಚೇಂಜ್ ಮಾಡಬೇಡಿ. ನಾನು ಕೇಳೋ ಕ್ವಶನ್ಗೆ ನೀವು ಆನ್ಸರ್ ಹೇಳ್ಬೇಕು. ಚಿತ್ತೇಗೌಡ್ರಿಗೆ ನಾನು ಕಾನ್ಫರೆನ್ಸ್ ಹಾಕೋದು ನೋಡಿ, ನನ್ನ ಹತ್ರ ರೆಕಾರ್ಡ್ ಇದೆ, ನನ್ನ ಹತ್ರ ವಿತ್ ಪ್ರೂಫ್ ಇದೆ. ಇದೇ ಆಡಿಯೋ ನೋಡಿ ಇದೀಗ ಎಲ್ಲೆಡೆ ಭಾರಿ ವೈರಲ್ ಆಗಿದೆ. ಚಿನ್ನಾಭರಣ ಮಳಿಗೆ ಮಾಲೀಕನಿಗೆ ವಂಚಿಸಿದ ಪ್ರಕರಣಕ್ಕೆ ಸಂಬಂಧ ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ಇದರ ಬೆನ್ನಲ್ಲೇ ಆರೋಪಿ ನಟ ಧರ್ಮನದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಗೋಲ್ಡ್ ಸಪ್ಲೈ ವಿಚಾರವಾಗಿ ವನಿತಾ ಹಾಗೂ ಧರ್ಮ ನಡುವೆ ಮಾತುಕತೆ ನಡೆದಿದೆ. ಧರ್ಮ ಹಾಗೂ ವನಿತಾ ನಡುವೆ ಮಾತುಕತೆ ನಡೆದಿದೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ನಮಸ್ತೆ ಧರ್ಮ ಅವರೇ. ನಮಸ್ತೆ ವನಿತಾ ಅವರೇ. ನಿಮಗೆ ನಾನು ನಿಮಿಷ ತಡೀರಿ. ನೀವು ಏನು ಕ್ವಶನ್ ಕೇಳ್ಬೇಡಿ ಧರ್ಮ. ನಾನ್ ಕೇಳೋ ಕ್ವಶನ್ ನೀವ್ ಆನ್ಸರ್ ಹೇಳಿ, ಆಯ್ತಾ? ನೀವು ನನಗೆ ಯಾಕೆ ತಿಬ್ಬೇಗೌಡ್ರ ನಂಬರ್ ಇಂದ ಕಾಲ್ ತಗೊಂಡು ಸಪ್ಲೈ ಮಾಡು ಗೋಲ್ಡ್ ಅಂತ ಹೇಳಿದ್ರಿ. ವಿತ್ ಪ್ರೂಫ್ ಇದೆ. ನನಗೆ ಏನಕ್ಕೆ ಕೇಳಿದ್ರಿ ಅನ್ನೋದು ಕ್ಯಾನ್ಸರ್ ಹೇಳಿ. ಅಬೀಬ್ ನಿನ್ನೆ ಮಧ್ಯಾಹ್ನ ನನಗೆ ಫೋನ್ ಮಾಡಿದಾಗಲೇ ಟೋಟಲ್ ಕನ್ಫರ್ಮ್ ಆಗಿದೆ. ಸರ್, ನೀವು ಸಬ್ಜೆಕ್ಟ್ ಚೇಂಜ್ ಮಾಡಬೇಡಿ. ನಾನು ಕೇಳೋ ಕ್ವಶನ್ಗೆ ನೀವು ಆನ್ಸರ್ ಹೇಳ್ಬೇಕು. ನೀವು ತಿಬ್ಬೇಗೌಡ್ರ ಫೋನ್ ಹಾಕಿ ಅವ್ರ ಹತ್ರ ಇಂದ ನನಗ್ ಕಾಲ್ ತಗೊಂಡು ಆಯ್ತು ಎವ್ರಿ 10 days ಗೋಲ್ಡ್ ಸಪ್ಲೈ ಮಾಡಮ್ಮ, ನಾನ್ ದುಡ್ಡು ಎವ್ರಿ 10 days ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಏನಕ್ಕೆ ಕೇಳಿದ್ರಿ? ನೋಡಿ, ನನ್ನ ಹತ್ರ ರೆಕಾರ್ಡ್ ಇದೆ, ನನ್ನ ಹತ್ರ ವಿತ್ ಪ್ರೂಫ್ ಇದೆ. ಇನ್ನು ವಂಚನೆ ಪ್ರಕರಣದ ತನಿಖೆ ಚುರುಕೊಂಡಿದ್ದು ಬಂಧನ ಭೀತಿಯಿಂದ ನಟ ಧರ್ಮ ಎಸ್ಕೇಪ್ ಆಗಿದ್ದಾನೆ. ಚಂದ್ರ ಲೇಔಟ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣದಲ್ಲಿ 3ನೇ ಆರೋಪಿಯಾಗಿರುವಂತಹ ಧರ್ಮ ಮೊಬೈಲ್ ಸ್ವಿಚ್ ಆಫ್ ಅನ್ನ ಮಾಡಿಕೊಂಡು ಪರಾರಿಯಾಗಿದ್ದಾನೆ. ವನಿತಾ ಐತಾಳ್ ನೀಡಿರುವಂತಹ ದೂರಿನಲ್ಲಿ ಧರ್ಮ 3ನೇ ಆರೋಪಿಯಾಗಿದ್ದು ಎಸ್ಕೇಪ್ ಆಗಿರೋ ನಟನಿಗೆ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಈ ಕೇಸ್ಗೆ ಇನ್ಯಾವ ಟ್ವಿಸ್ಟ್ ಸಿಗುತ್ತೆ ಅಂತ ಕಾದ್ ನೋಡ್ಬೇಕಿದೆ. ನಾಗರಾಜ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ. ಚಿನ್ನಾಭರಣ ಮಳಿಗೆ ಮಾಲೀಕನಿಗೆ ವಂಚಿಸಿದ್ದ ಪ್ರಕರಣದ ತನಿಖೆ ಚುರುಕೊಂಡಿದೆ. ನಟ ಧರ್ಮನಿಗೆ ಬಂಧನದ ಭೀತಿ ಎದುರಾಗಿದ್ದು ಎಸ್ಕೇಪ್ ಆಗಿದ್ದಾನೆ. ಈ ಮಧ್ಯೆ ನಟ ಧರ್ಮನದ್ದು ಎನ್ನಲಾದ ಒಂದು ಆಡಿಯೋ ವೈರಲ್ ಆಗಿದೆ. ತೋರಿಸ್ತೀವಿ, ಕೇಳಿಸ್ಕೊಂಬನ್ನಿ. ತಿಬ್ಬೇಗೌಡ್ರ ನಂಬರ್ ಇಂದ ಕಾಲ್ ತಗೊಂಡು ಸಪ್ಲೈ ಮಾಡು ಗೋಲ್ಡ್ ಅಂತ ಹೇಳಿದ್ರಿ. ವಿತ್ ಪ್ರೂಫ್ ಇದೆ. ನನಗೆ ಏನಕ್ಕೆ ಕೇಳಿದ್ರಿ ಅನ್ನೋದು ಕ್ಯಾನ್ಸರ್ ಹೇಳಿ. ಅಬೀಬ್ ನಿನ್ನೆ ಮಧ್ಯಾಹ್ನ ನನಗೆ ಫೋನ್ ಮಾಡಿದಾಗಲೇ ಟೋಟಲ್ ಕನ್ಫರ್ಮ್ ಆಗಿದೆ. ಸರ್, ನೀವು ಸಬ್ಜೆಕ್ಟ್ ಚೇಂಜ್ ಮಾಡಬೇಡಿ. ನಾನು ಕೇಳೋ ಕ್ವಶನ್ಗೆ ನೀವು ಆನ್ಸರ್ ಹೇಳ್ಬೇಕು. ಚಿತ್ತೇಗೌಡ್ರಿಗೆ ನಾನು ಕಾನ್ಫರೆನ್ಸ್ ಹಾಕೋದು ನೋಡಿ, ನನ್ನ ಹತ್ರ ರೆಕಾರ್ಡ್ ಇದೆ, ನನ್ನ ಹತ್ರ ವಿತ್ ಪ್ರೂಫ್ ಇದೆ. ಇದೇ ಆಡಿಯೋ ನೋಡಿ ಇದೀಗ ಎಲ್ಲೆಡೆ ಭಾರಿ ವೈರಲ್ ಆಗಿದೆ. ಚಿನ್ನಾಭರಣ ಮಳಿಗೆ ಮಾಲೀಕನಿಗೆ ವಂಚಿಸಿದ ಪ್ರಕರಣಕ್ಕೆ ಸಂಬಂಧ ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ಇದರ ಬೆನ್ನಲ್ಲೇ ಆರೋಪಿ ನಟ ಧರ್ಮನದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಗೋಲ್ಡ್ ಸಪ್ಲೈ ವಿಚಾರವಾಗಿ ವನಿತಾ ಹಾಗೂ ಧರ್ಮ ನಡುವೆ ಮಾತುಕತೆ ನಡೆದಿದೆ. ಧರ್ಮ ಹಾಗೂ ವನಿತಾ ನಡುವೆ ಮಾತುಕತೆ ನಡೆದಿದೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ನಮಸ್ತೆ ಧರ್ಮ ಅವರೇ. ನಮಸ್ತೆ ವನಿತಾ ಅವರೇ. ನಿಮಗೆ ನಾನು ನಿಮಿಷ ತಡೀರಿ. ನೀವು ಏನು ಕ್ವಶನ್ ಕೇಳ್ಬೇಡಿ ಧರ್ಮ. ನಾನ್ ಕೇಳೋ ಕ್ವಶನ್ ನೀವ್ ಆನ್ಸರ್ ಹೇಳಿ, ಆಯ್ತಾ? ನೀವು ನನಗೆ ಯಾಕೆ ತಿಬ್ಬೇಗೌಡ್ರ ನಂಬರ್ ಇಂದ ಕಾಲ್ ತಗೊಂಡು ಸಪ್ಲೈ ಮಾಡು ಗೋಲ್ಡ್ ಅಂತ ಹೇಳಿದ್ರಿ. ವಿತ್ ಪ್ರೂಫ್ ಇದೆ. ನನಗೆ ಏನಕ್ಕೆ ಕೇಳಿದ್ರಿ ಅನ್ನೋದು ಕ್ಯಾನ್ಸರ್ ಹೇಳಿ. ಅಬೀಬ್ ನಿನ್ನೆ ಮಧ್ಯಾಹ್ನ ನನಗೆ ಫೋನ್ ಮಾಡಿದಾಗಲೇ ಟೋಟಲ್ ಕನ್ಫರ್ಮ್ ಆಗಿದೆ. ಸರ್, ನೀವು ಸಬ್ಜೆಕ್ಟ್ ಚೇಂಜ್ ಮಾಡಬೇಡಿ. ನಾನು ಕೇಳೋ ಕ್ವಶನ್ಗೆ ನೀವು ಆನ್ಸರ್ ಹೇಳ್ಬೇಕು. ನೀವು ತಿಬ್ಬೇಗೌಡ್ರ ಫೋನ್ ಹಾಕಿ ಅವ್ರ ಹತ್ರ ಇಂದ ನನಗ್ ಕಾಲ್ ತಗೊಂಡು ಆಯ್ತು ಎವ್ರಿ 10 days ಗೋಲ್ಡ್ ಸಪ್ಲೈ ಮಾಡಮ್ಮ, ನಾನ್ ದುಡ್ಡು ಎವ್ರಿ 10 days ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಏನಕ್ಕೆ ಕೇಳಿದ್ರಿ? ನೋಡಿ, ನನ್ನ ಹತ್ರ ರೆಕಾರ್ಡ್ ಇದೆ, ನನ್ನ ಹತ್ರ ವಿತ್ ಪ್ರೂಫ್ ಇದೆ. ಇನ್ನು ವಂಚನೆ ಪ್ರಕರಣದ ತನಿಖೆ ಚುರುಕೊಂಡಿದ್ದು ಬಂಧನ ಭೀತಿಯಿಂದ ನಟ ಧರ್ಮ ಎಸ್ಕೇಪ್ ಆಗಿದ್ದಾನೆ. ಚಂದ್ರ ಲೇಔಟ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣದಲ್ಲಿ 3ನೇ ಆರೋಪಿಯಾಗಿರುವಂತಹ ಧರ್ಮ ಮೊಬೈಲ್ ಸ್ವಿಚ್ ಆಫ್ ಅನ್ನ ಮಾಡಿಕೊಂಡು ಪರಾರಿಯಾಗಿದ್ದಾನೆ. ವನಿತಾ ಐತಾಳ್ ನೀಡಿರುವಂತಹ ದೂರಿನಲ್ಲಿ ಧರ್ಮ 3ನೇ ಆರೋಪಿಯಾಗಿದ್ದು ಎಸ್ಕೇಪ್ ಆಗಿರೋ ನಟನಿಗೆ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಈ ಕೇಸ್ಗೆ ಇನ್ಯಾವ ಟ್ವಿಸ್ಟ್ ಸಿಗುತ್ತೆ ಅಂತ ಕಾದ್ ನೋಡ್ಬೇಕಿದೆ. ನಾಗರಾಜ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ.